ಇಂದು ಹನುಮ ಜಯಂತಿ ಪ್ರಯುಕ್ತ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬೆಂಡ್ಲಹಟ್ಟಿ ಸೀಮಾದ ಶ್ರೀ ಆಂಜನೇಯ ಸ್ವಾಮಿ ದೇವರ ರುದ್ರಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕ್ಷಣ ಈ ಸಂದರ್ಭದಲ್ಲಿ ಅರ್ಚಕರು, ರೈತರು, ರೈತ ಮಹಿಳೆಯರು, ಮಕ್ಕಳು ಭಾಗವಹಿಸಿ ಹನುಮಂತ ದೇವರ ದರ್ಶನ ಪಡೆದುಕೊಂಡರು. ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ, ಮುಜರಾಯಿ ಆಡಳಿತ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇನ್ನಿತರ ಇಲಾಖೆಗಳ ಗಮನಕ್ಕೆ ತರುವುದೇನೆಂದರೆ, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಹೋಬಳಿಯ ಸೀಮಾಂತರದಲ್ಲಿ ಜಂಗಮರಹಟ್ಟಿ, ಮಸ್ಕಿಹಟ್ಟಿ, ಕೊಂಗನಾಯಕನಹಟ್ಟಿ, ಬೆಂಡ್ಲಹಟ್ಟಿ, ಗೌಡನಹಟ್ಟಿ, ಗೌಡನ ಮಗಳಹಟ್ಟಿ, ತಿಪ್ಪನಹಟ್ಟಿ ಸೇರಿದಂತೆ 7 ಪುರಾತನ ಕಾದ ಗ್ರಾಮಗಳ ಜಮೀನುಗಳಲ್ಲಿ ಸಾಲು ಹನುಮಂತ ದೇವರುಗಳಿವೆ. ಈ ದೇವರುಗಳು ಸಾವಿರಾರು ವರ್ಷಗಳ ಹಿಂದಿನ ಕಾಲದಿಂದಲೂ ಇವೆ. ಇಲ್ಲಿ ಯಾವುದೇ ಗ್ರಾಮಗಳು ಇರೋದಿಲ್ಲ, ಜನರು ಕೂಡ ವಾಸಿಸೋದಿಲ್ಲ. ಆದರೆ ಹಳೆಯ ಗ್ರಾಮವಾದ ಕಾರಣ ಪೂರ್ವ ಪಶ್ಚಿಮವಾಗಿ 1 ಕಿಲೋಮೀಟರ್ಗೆ 1 ಗ್ರಾಮಗಳಿರುತ್ತವೆ ಎಂದು ಅನ್ನಿಸುತ್ತದೆ. ಇಲ್ಲಿ ಪುರಾತನ ಶಿಲೆಗಳು ಕೂಡ ಕಂಡು ಬರ್ತವೆ. ಕಾರಣ ಈ ದೇವರುಗಳಿಗೆ ಯಾವುದೇ ಕಟ್ಟಡ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ಈ 7 ಹನುಮಂತ ದೇವರುಗಳ ಕಟ್ಟಡ ನಿರ್ಮಿಸಬೇಕು. ವಂದನೆಗಳು. ರಾಜ್ಯ ಜನತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹನುಮ ಜಯಂತಿಯ ಶುಭಾಶಯಗಳು.